ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹೇಗೆ? ಇಂದು ನಾನು ನಿಮಗಾಗಿ ಅಂತಹ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯು ಕೇಳಿದ ನಂತರ ನೀವು ಜೀವನದಲ್ಲಿ ಎಂದಿಗೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ನೀವು ಖಂಡಿತವಾಗಿಯೂ ಈ ಕಥೆಯನ್ನು ಇಷ್ಟಪಡುತ್ತೀರಿ ಮತ್ತು ಈ ಕಥೆಯನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಬಹಳ ಹಿಂದೆ ಒಂದು ಸಣ್ಣ ರಾಜ್ಯದಲ್ಲಿ ಬೌದ್ಧ ಸನ್ಯಾಸಿ ವಾಸಿಸುತ್ತಿದ್ದರು. ಅವರ ಜ್ಞಾನದ ಬಗ್ಗೆ ಎಲ್ಲೆಡೆ ಚರ್ಚೆಯಾಗಿತ್ತು. ಅದು ಇರಲಿ, ಅವರು ಬಹಳ ಜ್ಞಾನದ ವ್ಯಕ್ತಿಯಾಗಿದ್ದರು ಮತ್ತು ಅವರ ಜ್ಞಾನವನ್ನು ಆ ರಾಜ್ಯದ ಸಮೀಪವಿರುವ ಎಲ್ಲ ರಾಜ್ಯಗಳಲ್ಲಿ ಚರ್ಚಿಸಲಾಯಿತು. ದೂರ ದೂರಗಳಿಂದ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಅವರ ಬಳಿಗೆ ಬರುತ್ತಿದ್ದರು ಮತ್ತು ಆ ಬೌದ್ಧ ಸನ್ಯಾಸಿಯ ಬಳಿಗೆ ಎಂತಹ ಕಠಿಣ ಸಮಸ್ಯೆಯೊಂದಿಗೆ ಬಂದರೂ ಸಹ ಅವರು ಖಂಡಿತವಾಗಿಯೂ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದರು. ಯಾವುದೇ ವ್ಯಕ್ತಿ ತನ್ನ ಸಮಸ್ಯೆಯೊಂದಿಗೆ ಅವರ ಬಳಿಗೆ ಹೋದಾಗ ಅವರು ಆ ಸಮಸ್ಯೆಯನ್ನು ಬಹಳ ಗಮನದಿಂದ ಕೇಳುತ್ತಿದ್ದರು ಮತ್ತು ತನ್ನ ಸ್ವಂತ ಸಮಸ್ಯೆ ಎಂಬಂತೆ ಅದರಲ್ಲಿ ಮುಳುಗುತ್ತಿದ್ದರು. ಸಮಸ್ಯೆಯಲ್ಲಿ ಮುಳುಗಿ ಸ್ವಲ್ಪ ಸಮಯ ಕಣ್ಣುಗಳನ್ನು ಮುಚ್ಚಿ ಸಮಸ್ಯೆಯ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ನಂತರ ಸರಿಯಾದ ಪರಿಹಾರವನ್ನು ಹೇಳುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಕೆಲವು ಅದ್ಭುತ ಶಕ್ತಿಗಳಿವೆ ಎಂದು ಅನೇಕ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಯಾರೋ ಒಬ್ಬ ಹೇಳುತ್ತಾನೆ, ಇದು ದಿವ್ಯ ದರ್ಶನವಾಗಿದ್ದು ಅದರಿಂದ ಪರಿಹಾರವನ್ನು ಕೇಳುತ್ತಾರೆ ಮತ್ತು ನಮಗೆ ಹೇಳುತ್ತಾರೆ ಎಂದು ಮಾತನಾಡುತ್ತಾರೆ. ನಂತರ ಒಮ್ಮೆ ಒಬ್ಬ ವ್ಯಕ್ತಿ ಅವರನ್ನು ಕೇಳುತ್ತಾನೆ, ನಿಮ್ಮಲ್ಲಿ ಏನಾದರೂ ಅದ್ಭುತ ಶಕ್ತಿಗಳಿವೆಯೇ ಅಥವಾ ಯಾವುದಾದರೂ ದೈವಿಕ ದರ್ಶನವೇ? ಇದರ ಮೂಲಕ ನೀವು ನಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಬಹುದು ಅಥವಾ ಕೇಳುವ ಮೂಲಕ ನಮಗೆ ಹೇಳಬಹುದೇ ಎಂದು ಕೇಳುತ್ತಾನೆ. ಆ ವ್ಯಕ್ತಿ ಹೇಳಿದ ಮಾತುಗಳನ್ನು ಕೇಳಿದ ಬೌದ್ಧ ಸನ್ಯಾಸಿ ಜೋರಾಗಿ ನಗುತ್ತಾರೆ. ಆ ವ್ಯಕ್ತಿ ಹೇಳಿದ್ದಕ್ಕೆ ಅವರು ಯಾವುದೇ ರೀತಿಯ ಉತ್ತರ ನೀಡುವುದಿಲ್ಲ. ಆಗ ಬೌದ್ಧ ಸನ್ಯಾಸಿ ವಾಸಿಸುತ್ತಿದ್ದ ರಾಜ್ಯದಲ್ಲಿ ವಿಚಿತ್ರ ಘಟನೆಯೊಂದು ನಡೆಯುತ್ತದೆ. ಬೌದ್ಧ ಸನ್ಯಾಸಿಗಳು ವಾಸಿಸುತ್ತಿದ್ದ ಅದೇ ಗ್ರಾಮದಲ್ಲಿ ತನ್ನ ಇಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದ ಮತ್ತು ಈ ಜಗತ್ತಿನಲ್ಲಿ ಯಾರೂ ಇಲ್ಲದ ಮುದುಕಿಯೊಬ್ಬಳು ವಾಸಿಸುತ್ತಿದ್ದಳು. ಅವಳು ಒಂದು ಸಣ್ಣ ಜಮೀನನ್ನು ಹೊಂದಿದ್ದಳು. ಅದರಲ್ಲಿ ಅವಳು ಕೆಲಸ ಮಾಡುತ್ತಿದ್ದಳು ಮತ್ತು ಅವಳ ಆಹಾರಕ್ಕಾಗಿ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದಳು. ಹಾಗೂ ಒಂದು ದಿನ 4 ಜನ ಸ್ನೇಹಿತರು ಆ ರಾಜ್ಯದ ಮೂಲಕ ಅವರ ಮನೆಯ ಕಡೆಗೆ ಹಾದು ಹೋಗುತ್ತಿದ್ದರು. ಅವರು ವಿವಿಧ ಗ್ರಾಮಗಳ ನಿವಾಸಿಗಳಾಗಿದ್ದರು, ಆದರೆ ಒಟ್ಟಿಗೆ ಕೆಲಸ ಮಾಡುವ ಕಾರಣ ಸ್ನೇಹಿತರಾಗಿದ್ದರು. 1 ವರ್ಷ ಬೇರೆ ಹಳ್ಳಿಯಲ್ಲಿ ದುಡಿದು ಹಣ ಸಂಗ್ರಹಿಸಿ ಈಗ ಅವರವರ ಮನೆಗೆ ಹೋಗುತ್ತಿದ್ದರು. ಗಾಡಿಗಳು, ವಾಹನಗಳು, ಕಾರುಗಳು, ಬಸ್ಸುಗಳು ಅಥವಾ ರಿಕ್ಷಾಗಳು ಇಲ್ಲದ ಬಹಳ ಹಳೆಯ ಕಾಲವಾಗಿತ್ತು. ಜನರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದಾಗ ಆ 4 ಸ್ನೇಹಿತರು ಕಾಲ್ನಡಿಗೆಯಲ್ಲಿಯೇ ಪ್ರಯಾಣಿಸುತ್ತಿದ್ದರು. ಆ 4 ಜನ ಸ್ನೇಹಿತರು ಹಣ ಸಂಗ್ರಹಿಸಿ ತಮ್ಮ ಹಳ್ಳಿಯ ಕಡೆಗೆ ಹೋಗುತ್ತಿದ್ದರು ಮತ್ತು ಅವರ ಸಂಪಾದನೆಯೆಲ್ಲ ಅವರವರ ಬಳಿ ಇತ್ತು. ಆಗ ಆ 4 ಸ್ನೇಹಿತರಲ್ಲಿ ಒಬ್ಬನು ಹೇಳುತ್ತಾನೆ, ಸ್ನೇಹಿತರೆ, ನಾವು ನಮ್ಮ ಹಣವನ್ನು ಹೀಗೆ ಪ್ರತ್ಯೇಕವಾಗಿ ಇರಿಸಿದರೆ ಅದು ಕಳ್ಳತನವಾಗಬಹುದು. ನಾವು ನಮ್ಮ ಹಣವನ್ನು ಒಂದೇ ಚೀಲದಲ್ಲಿ ಏಕೆ ಇಡಬಾರದು? ಇದರಿಂದ ನಾವೆಲ್ಲರೂ ಗಮನ ಹರಿಸಬಹುದು ಮತ್ತು ನಮ್ಮ ಹಣವು ಸುರಕ್ಷಿತವಾಗಿರುತ್ತದೆ ಮತ್ತು ನಮ್ಮ ಹಳ್ಳಿಗಳು ಹತ್ತಿರವಾದಾಗ ನಾವು ಪ್ರತ್ಯೇಕವಾದಾಗ ನಮ್ಮ ಭಾಗಗಳನ್ನು ಅಲ್ಲಿಯೇ ವಿಭಜಿಸಿಕೊಳ್ಳೋಣ ಎಂದು
ಹೇಳುತ್ತಾನೆ. ಆ ಮೂವರು ಗೆಳೆಯರು ಆ ಸ್ನೇಹಿತನ ಮಾತಿಗೆ ಒಪ್ಪಿ ತಮ್ಮ ಹಣವನ್ನು ಒಂದೇ ಚೀಲದಲ್ಲಿ ಹಾಕಿದರು ಮತ್ತು ಅವರೆಲ್ಲರೂ ತಮ್ಮ ಹಳ್ಳಿಯ ಕಡೆಗೆ ಹೋಗುತ್ತಿದ್ದರು. ನಡೆಯುತ್ತಾ ನಡೆಯುತ್ತಾ ತುಂಬ ಸಮಯ ಕಳೆದು ಈಗ ರಾತ್ರಿಯಾಗಿತ್ತು. ನಂತರ ಮುಂದೆ ಸಾಗುತ್ತಿದ್ದಾಗ ಅದೇ ಮುದುಕಿ ಒಂಟಿಯಾಗಿ ವಾಸಿಸುತ್ತಿದ್ದ ಮನೆಯನ್ನು ನೋಡಿದರು. ಆಗಲೇ ರಾತ್ರಿಯ ಸಮಯವಾಗಿತ್ತು ಮತ್ತು ಆ 4 ಸ್ನೇಹಿತರು ಉಳಿದುಕೊಳ್ಳಲು ಸ್ವಲ್ಪ ಸ್ಥಳ ಬೇಕಿತ್ತು. ಇದಾದ ಮೇಲೆ ಆ 4 ಜನ ಸ್ನೇಹಿತರು ಸೇರಿ ಈ ಮನೆಯಲ್ಲಿ ರಾತ್ರಿ ಕಳೆಯೋಣವೆಂದು ಯೋಚಿಸುತ್ತಾರೆ ಮತ್ತು ಆ 4 ಜನ ಆ ಮನೆಯ ಕಡೆಗೆ ಹೋಗಿ ಬಾಗಿಲು ತಟ್ಟಿದರು. ಆಗ ಮುದುಕಿ ಬಾಗಿಲು ತೆರೆದಳು ಮತ್ತು ಆ ಸ್ನೇಹಿತರಲ್ಲಿ ಒಬ್ಬನು ತನ್ನ ಕೈಗಳನ್ನು ಮಡಿಚಿ ಕೇಳಿದನು, ಅಮ್ಮ, ನಾವು ನಮ್ಮ ಹಳ್ಳಿಯ ಕಡೆಗೆ ಹೋಗುತ್ತಿದ್ದೇವೆ. ಆದರೆ ರಾತ್ರಿಯಾಗಿದೆ ಮತ್ತು ಈ ರಾತ್ರಿಯಲ್ಲಿ ನಾವು ಪ್ರಯಾಣಿಸಲು ಸಾಧ್ಯವಿಲ್ಲ. ನಮಗೆ ಇಲ್ಲಿ ಒಂದು ರಾತ್ರಿ ತಂಗಲು ಅವಕಾಶ ನೀಡಬೇಕೆಂದು ಕೋರುತ್ತಾನೆ. ಬೆಳಗಿನ ಜಾವ ಬಂದ ಕೂಡಲೇ ಹೊರಟು ಹೋಗುತ್ತೇವೆ ಎಂದು ಕೇಳಿಕೊಳ್ಳುತ್ತಾನೆ. ಬಹಳ ಚರ್ಚೆಯ ನಂತರ ಮುದುಕಿ ಹೇಳುತ್ತಾಳೆ, ನೀವೆಲ್ಲರೂ ಈ ರಾತ್ರಿ ಇಲ್ಲಿಯೇ ಉಳಿಯಬಹುದು ಎಂದು ಹೇಳಿ ಮುದುಕಿ ಎಲ್ಲರಿಗೂ ಅಡುಗೆ ಮಾಡಿ ಅವರ ಮನದಾಳದ ಊಟ ಹಾಕಿದಳು. ಇದಾದ ನಂತರ ಆ ಗೆಳೆಯರು ಮುದುಕಿಯ ಕೈಗೆ ಹಣದ ಚೀಲನ್ನು ಕೊಟ್ಟು, ಅಮ್ಮ, ಈ ಮೂಟೆಯಲ್ಲಿ ನಮ್ಮ ವರ್ಷದ ಸಂಪಾದನೆ ಇದೆ. ನಾವು ಇಲ್ಲಿಯವರೆಗೆ ನಮ್ಮಲ್ಲಿರುವ ಎಲ್ಲ ಹಣವನ್ನು ಅದರಲ್ಲಿ ಇರಿಸಿದ್ದೇವೆ ಮತ್ತು ಈಗ ನಾವು ಅದನ್ನು ನಿಮಗೆ ಹಸ್ತಾಂತರಿಸಿದ್ದೇವೆ. ಏಕೆಂದರೆ ಅದು ನಮ್ಮ ಕಡೆ ಇರುವುದಕ್ಕಿಂತ ನಿಮ್ಮ ಕಡೆ ಇರುವುದು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಎಂದು ಹೇಳುತ್ತಾನೆ. ಮತ್ತು ನಮಗೆ ಬೇಕಾಗಿರುವುದೇನೆಂದರೆ ನಮ್ಮ 4ರಲ್ಲಿ ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಬಂದರೆ ನಾವು 4 ಜನ ಸೇರಿ ತೆಗೆದುಕೊಳ್ಳಬೇಕೇ ಹೊರತು ನೀವು ಈ ಮೂಟೆಯನ್ನು ಕೊಡಬಾರದು. ನೀವು ಯಾರಾದರೂ ಒಬ್ಬರು ಬಂದರೆ ಆ ಮೂಟೆಯನ್ನು ಕೊಡಬಾರದು ಎಂದು ಹೇಳುತ್ತಾನೆ. ಆಗ ಮುದುಕಿಯು ಹೇಳುತ್ತಾಳೆ, ಸರಿ ಮಗನೇ, ನೀವು 4 ಜನ ಕೂಡಿ ಅದನ್ನು ತೆಗೆದುಕೊಳ್ಳಲು ನನ್ನ ಬಳಿಗೆ ಬಂದಾಗ ಮಾತ್ರ ನಾನು ಈ ಮೂಟೆಯನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಮುದುಕಿಗೆ ಆ ಹಣದ ಕಟ್ಟನ್ನು ನೀಡಿದ ನಂತರ 4 ಜನ ಸ್ನೇಹಿತರು ತಮ್ಮ ಹಣ ಸುರಕ್ಷಿತವಾಗಿದೆ ಎಂದು ಅವರು ಆಹಾರ ಸೇವಿಸಿ ಗಾಢವಾಗಿ ಮಲಗುತ್ತಾರೆ. ಮರುದಿನ ಬೆಳಿಗ್ಗೆ 4 ಜನ ಎದ್ದು ನಂತರ ಎಲ್ಲರೂ ತಮ್ಮ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಪ್ರಾರಂಭಿಸುತ್ತಾರೆ. ಮತ್ತು ಆ 4 ಸ್ನೇಹಿತರಲ್ಲಿ ಒಬ್ಬನು ತನ್ನ ಗೆಳೆಯರಿಗೆ ಹೇಳುತ್ತಾನೆ, ಸಹೋದರರೇ, ಈ ಮುದುಕಿ ರಾತ್ರಿ ಇಡೀ ನಮಗೆ ಆತಿಥ್ಯ ನೀಡಿದ್ದಾಳೆ, ನಮಗೆ ಊಟವನ್ನು ನೀಡಿದ್ದಾಳೆ ಮತ್ತು ಮಲಗಲು ಒಳ್ಳೆಯ ಹಾಸಿಗೆಯನ್ನು ಕೊಟ್ಟಿದ್ದಾಳೆ. ರಾತ್ರಿ ವೇಳೆ ತಲೆ ಮುಚ್ಚಲು ಸೂರು ಒದಗಿಸಿದ್ದಾಳೆ ಮತ್ತು ನಾವು ಇಲ್ಲಿಯವರೆಗೆ ಅದಕ್ಕಾಗಿ ಏನನ್ನೂ ಮಾಡಲಿಲ್ಲ. ಆ ಮುದುಕಿ ಒಬ್ಬಂಟಿಯಾಗಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ನಾವೆಲ್ಲರೂ ಇಲ್ಲಿಂದ ಹೊರಡುವ ಮೊದಲು ಮುದುಕಿಗೆ ಸಹಾಯ ಮಾಡಬಹುದಲ್ಲವೇ ಎಂದು ಹೇಳುತ್ತಾನೆ. ನಂತರ ಎಲ್ಲರೂ ಸೇರಿ ಒಟ್ಟಾಗಿ ಮಾತನಾಡಿಕೊಂಡು ಆ ಮುದುಕಿಗೆ ಸಹಾಯ ಮಾಡೋಣವೆಂದು ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಶುರು ಮಾಡುತ್ತಾರೆ. ಇವರೆಲ್ಲರೂ ಸೇರಿ ಒಟ್ಟಾಗಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಬಹಳ ಸಮಯ ಕೆಲಸ ಮಾಡಿದ ನಂತರ ಆ ಕಿಡಿಗೇಡಿ ಗೆಳೆಯ ತನ್ನ ಇತರರ 3 ಗೆಳೆಯರಿಗೆ ಹೇಳುತ್ತಾನೆ, ಗೆಳೆಯರೇ, ನನಗೆ ತುಂಬ ಬಾಯಾರಿಕೆಯಾಗಿದೆ. ನಾನು ಆ ಮುದುಕಿಯನ್ನು ನೀರಿಗಾಗಿ ಕೇಳುತ್ತಿದ್ದೇನೆ ಎನ್ನುತ್ತಾನೆ. ಮತ್ತು ಉಳಿದ ಗೆಳೆಯರು ಹೇಳುತ್ತಾರೆ, ಈಗ ತುಂಬ ದಣಿದಿದ್ದೇವೆ ಮತ್ತು ನಮಗೂ ಬಾಯಾರಿಕೆಯಾಗಿದೆ. ಆದ್ದರಿಂದ
ಆ ಮೂವರು ಸ್ನೇಹಿತರು ಅವನನ್ನು ಅಲ್ಲಿಂದ ಹೊರಡಲು ಮತ್ತು ನೀರು ತರಲು ಹೇಳುತ್ತಾರೆ. ಆಗ ಆ ಕಿಡಗೇಡಿ ಸ್ನೇಹಿತ ಆ ಮುದುಕಿಯನ್ನು ತಲುಪಿದ ಕೂಡಲೇ ಅವನು ಆ ಮುದುಕಿಗೆ ಹೇಳುತ್ತಾನೆ, ಅಮ್ಮ, ನಾವೀಗ ಇಲ್ಲಿಂದ ಹೋಗುತ್ತಿದ್ದೇವೆ, ದಯವಿಟ್ಟು ನಮ್ಮ ಹಣದ ಚೀಲನ್ನು ಹಿಂತಿರುಗಿ ಕೊಡಿ ಎಂದು ಕೇಳುತ್ತಾನೆ. ಆಗ ಆ ಮುದುಕಿಯು ಇಲ್ಲ ಎಂದು ಹೇಳುತ್ತಾಳೆ. ಇಲ್ಲ, ನೀವು 4 ಜನ ಒಟ್ಟಿಗೆ ಬಂದು ಕೇಳುವವರೆಗೂ ನಾನು ಯಾರಿಗೂ ಆ ಚೀಲವನ್ನು ಕೊಡಲಾರೆ ಎಂದು ಹೇಳುತ್ತಾಳೆ. ನಾನು ನೀವು ಒಟ್ಟಿಗೆ ಬಂದು ಈ ಹಣದ ಚೀಲನ್ನು ಕೇಳುವವರೆಗೂ ನಾನು ಯಾರಿಗೂ ಈ ಚೀಲವನ್ನು ಕೊಡಲಾರೆ ಎಂದು ಹೇಳುತ್ತಾಳೆ. ಆಗ ಆ ಕಿಡಗೇಡಿಯು ಆ ಮೂವರ ಕಡೆಗೆ ತೋರಿಸಿ, ಸರಿ, ಉಳಿದ 3 ಸ್ನೇಹಿತರನ್ನು ಕೇಳೋಣವೆಂದು ಹೇಳುತ್ತಾನೆ. ಆಗ ಕಿಡಿಗೇಡಿ ಗೆಳೆಯನ ಸನ್ನೆಯನ್ನು ನೋಡಿದ ಆ 3 ಗೆಳೆಯರು ಅಂದುಕೊಳ್ಳುತ್ತಾರೆ, ನಮ್ಮ ಸ್ನೇಹಿತ ನಮಗೆ ನೀರು ತರಲು ಬಯಸುತ್ತಿದ್ದಾನೆ, ಅದಕ್ಕಾಗಿಯೇ ಅವನು ನಮ್ಮ ಅನುಮತಿಯನ್ನು ಕೇಳುತ್ತಿದ್ದಾನೆ ಎಂದು ಆ 3 ಸ್ನೇಹಿತರು ಭಾವಿಸಿಕೊಂಡು, ಆಗ ಆ 3 ಸ್ನೇಹಿತರು ಸರಿ, ನಮಗೂ ಕೂಡ ನೀರು ತೆಗೆದುಕೊಂಡು ಬಾ ಎಂದು ಸನ್ನೆ ಮಾಡುತ್ತಾರೆ. ಇದನ್ನು ನೋಡಿದ ಮುದುಕಿಯು ಈಗ 4 ಸ್ನೇಹಿತರು ಇಲ್ಲಿಂದ ಹೊರಡುತ್ತಿದ್ದಾರೆ ಮತ್ತು ತಮ್ಮ ಹಣದ ಚೀಲನ್ನು ಕೇಳುತ್ತಿದ್ದಾರೆ ಎಂದು ತಿಳಿದು ಮುದುಕಿಯು ಆ ಚೀಲದ ಮೂಟೆಯನ್ನು ತಂದು ಆ ಕಿಡಿಗೇಡಿ ಗೆಳೆಯನ ಕೈಗೆ ಕೊಡುತ್ತಾಳೆ. ಮತ್ತು ಉಳಿದ 3 ಸ್ನೇಹಿತರು ಕೆಲಸದಲ್ಲಿ ನಿರತರಾಗಿದ್ದರು. ಆ ದುಷ್ಕರ್ಮಿ ಸ್ನೇಹಿತನು ತನ್ನ ಕೈಯಲ್ಲಿ ಹಣದ ಮೂಟೆಯನ್ನು ಇಟ್ಟುಕೊಂಡು ಅಲ್ಲಿಂದ ಹಿಂದಿನ ಮಾರ್ಗದ ಮೂಲಕ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಆ 3 ಸ್ನೇಹಿತರು ಹೊಲದಲ್ಲಿ ಕೆಲಸ ಮಾಡಿ ಮುದುಕಿಯ ಬಳಿಗೆ ಹಿಂತಿರುಗಿದಾಗ ಅವರು ಮುದುಕಿಯನ್ನು ಕೇಳುತ್ತಾರೆ, ತಾಯಿ, ನಮ್ಮ ಸ್ನೇಹಿತ ಈಗಷ್ಟೇ ನೀರು ತರಲು ಬಂದಿದ್ದನು, ಅವನು ಎಲ್ಲಿ ಹೋಗಿದ್ದಾನೆ ಎಂದು ಕೇಳುತ್ತಾರೆ. ಆಗ ಮುದುಕಿಯು ಹೇಳುತ್ತಾಳೆ, ಅವನು ನೀರು ಕುಡಿಯಲು ಬಂದಿದ್ದ, ಆದರೆ ನಾವು 4 ಹೋಗುತ್ತಿದ್ದೇವೆ, ದಯವಿಟ್ಟು ನಮ್ಮ ಹಣದ ಚೀಲನ್ನು ನಮಗೆ ಕೊಡಿ ಎಂದು ಹೇಳಿದ ಎನ್ನುತ್ತಾಳೆ. ಆಗ 3 ಸ್ನೇಹಿತರು ಆಶ್ಚರ್ಯಗೊಂಡು ಹೇಳುತ್ತಾರೆ, ಅಮ್ಮ, ನಾವು ಯಾವಾಗ ಹೇಳಿದ್ದೇವೆ ಅಮ್ಮ, ನಾವು ಹಣದ ಮೂಟೆ ಕೇಳಲಿಲ್ಲ, ನಮಗೆ ಬಾಯಾರಿಕೆಯಾಗಿತ್ತು, ಆದ್ದರಿಂದ ನಾವು ನೀರಿಗಾಗಿ ಸನ್ನೆ ಮಾಡಿದೆವು ಎಂದು ಹೇಳುತ್ತಾರೆ. ಆಗ ಆ ಮುದುಕಿಯು ಆ 3 ಹೇಳುತ್ತಾಳೆ, ಆದರೆ ಈಗ ಅವನು ಮೂಟೆಯೊಂದಿಗೆ ಹೊರಟು ಹೋಗಿದ್ದಾನೆ. ಆಗ 3 ಸ್ನೇಹಿತರು ತಲೆ ಹಿಡಿದು ಅಳಲು ಪ್ರಾರಂಭಿಸುತ್ತಾರೆ. ತಾಯಿ, ನಾವು ದುಡಿದ ಹಣವೆಲ್ಲ ಅದರಲ್ಲಿತ್ತು, ಅವನು ಒಬ್ಬನೇ ಓಡಿ ಹೋದನು, ಅದು ನಾವು 4 ಜನ ಬಂದು ಕೇಳುವವರೆಗೆ ನೀವು ಯಾರಿಗೂ ಆ ಹಣವನ್ನು ನೀಡಬಾರದು ಎಂದು ನಾನು ನಿಮಗೆ ಹೇಳಿದ್ದೇವೆ, ಆದರೆ ನೀವು ಏಕೆ ಹೀಗೆ ಮಾಡಿದಿರಿ? ಮತ್ತು ಅದನ್ನು ರಕ್ಷಿಸಲು ನಾನು ಅದನ್ನು ನಿಮ್ಮ ಕೈಗೆ ಕೊಟ್ಟಿದ್ದೆ. ಹೀಗೆ ಹೇಳುತ್ತಾ ಆ 3 ರಾಜನು ಮಾತ್ರ ಈ ವಿಷಯವನ್ನು ನಿರ್ಧರಿಸುತ್ತಾನೆ ಮತ್ತು ನಮಗೆ ನ್ಯಾಯವನ್ನು ಕೊಡುತ್ತಾನೆ ಎಂದು 3 ಯುವಕರು ಕೋಪಗೊಂಡು ರಾಜನ ಆಸ್ಥಾನವನ್ನು ತಲುಪುತ್ತಾರೆ ಮತ್ತು ತಮ್ಮ ಎಲ್ಲ ಸಮಸ್ಯೆಗಳನ್ನು ರಾಜನಿಗೆ ಹೇಳುತ್ತಾರೆ. 3 ಯುವಕರು ಹೇಳುತ್ತಿರುವುದನ್ನು ರಾಜನು ಎಚ್ಚರಿಕೆಯಿಂದ ಕೇಳುತ್ತಾನೆ. ಅವನು ತಕ್ಷಣ ಆ ಮುದುಕಿಯನ್ನು ರಾಜಮನೆತನಕ್ಕೆ ಹಾಜರಾಗುವಂತೆ ಆದೇಶಿಸುತ್ತಾನೆ ಮತ್ತು ರಾಜನ ಆದೇಶದ ಮೇರೆಗೆ ರಾಜನ ಸೈನಿಕರು ತಕ್ಷಣವೇ ಮುದುಕಿಯನ್ನು ರಾಜ್ಯದ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ ಮತ್ತು ರಾಜನು ನ್ಯಾಯಾಲಯದಲ್ಲಿ ಆ ಮುದುಕಿಯನ್ನು ತಪ್ಪಿಸ್ಥಳೆಂದು ಘೋಷಿಸುತ್ತಾನೆ ಮತ್ತು ಆ ಯುವಕನಿಗೆ ನೀನು ಆ ಹಣವನ್ನು ನೀಡಬಾರದಿತ್ತು ಎಂದು ಹೇಳುತ್ತಾನೆ ಮತ್ತು ನೀನು ಆ ಮೂಟೆಯನ್ನು ತೆಗೆದುಕೊಂಡು ಹೋಗಲು 4 ಕೂಡಿ ಬರುವವರೆಗೂ ನೀನು ಆ ಹಣವನ್ನು ಯಾರಿಗೂ ಕೊಡಬಾರದಿತ್ತು ಎಂದು ಹೇಳುತ್ತಾನೆ. ಇದು ಈಗ ನಿನ್ನ ತಪ್ಪು ಮತ್ತು ಈಗ ನೀನು ಆ ಹಾನಿಯನ್ನು ಪಾವತಿಸಬೇಕಾಗುತ್ತದೆ. ನೀನು ಅವರ ಹಣವನ್ನು ಹಿಂತಿರುಗಿಸಬೇಕು. ರಾಜನ ಈ ಆದೇಶವನ್ನು ಕೇಳಿದ ಮುದುಕಿ ಕಟುವಾಗಿ ಅಳಲು
ಪ್ರಾರಂಭಿಸುತ್ತಾಳೆ ಮತ್ತು ಸಹಾಯಕ್ಕಾಗಿ ರಾಜನಿಗೆ ಮನವಿ ಮಾಡುತ್ತಾಳೆ. ಅವಳು ಹೇಳುತ್ತಾಳೆ, ಓ ರಾಜ, ನಾನು ವಯಸ್ಸಾದ ಮಹಿಳೆ ಮತ್ತು ನನ್ನ ಬಳಿ ಅಷ್ಟು ಹಣವಿಲ್ಲ. ನನ್ನ ಮನೆಯಲ್ಲಿ ಹಣ ಸಂಪಾದಿಸುವ ಯಾರೊಬ್ಬರೂ ಇಲ್ಲ. ನಾನು ಹಿಂತಿರುಗುವಷ್ಟು ಹಣ ನನ್ನ ಬಳಿ ಇಲ್ಲ. ನಾನು ಒಬ್ಬಂಟಿ ಮತ್ತು ನಾನು ಅಸಹಾಯಕ. ದಯವಿಟ್ಟು ಕರುಣಿಸು ಎಂದು ಕೇಳಿಕೊಳ್ಳುತ್ತಾಳೆ. ಆದರೆ ರಾಜನು ಆ ಮಹಿಳೆಯ ಮಾತನ್ನು ಕೇಳಲಿಲ್ಲ ಮತ್ತು ಮಹಿಳೆ ಅಳುತ್ತಾ ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು. ಅಷ್ಟಕ್ಕೂ ನನಗೆ ಇಷ್ಟು ಹಣ ಎಲ್ಲಿಂದ ತರುವುದು? ಈ ಹಣವನ್ನು ಆ ಜನರಿಗೆ ಹೇಗೆ ಹಿಂತಿರುಗಿಸುವುದು? ನನ್ನ ಬಳಿ ಅಷ್ಟು ಹಣವಿಲ್ಲ. ನಾನು ಏನು ಮಾಡಬೇಕು? ನಾನು ಹೇಗೆ ಮಾಡಬೇಕು? ಇಷ್ಟು ಹಣ ಎಲ್ಲಿಂದ ತರಲಿ? ನಾನು ಅವರ ಹಣವನ್ನು ಹಿಂತಿರುಗಿಸದಿದ್ದರೆ ರಾಜನು ನನ್ನನ್ನು ಕೊಲ್ಲುತ್ತಾನೆ. ನಾಲ್ವರು ಒಟ್ಟಿಗೆ ಇಲ್ಲದಿದ್ದಾಗ ಯಾರು ಆ ಕಟ್ಟನ್ನು ಹಿಡಿಯಬಾರದು. ಆದರೆ ನಾನು ಒಬ್ಬರಿಗೆ ಮಾತ್ರ ಆ ಹಣವನ್ನು ಕೊಟ್ಟಿದ್ದೇನೆ. ಆದ್ದರಿಂದಲೇ ಇದರಲ್ಲಿ ತಪ್ಪು ನನ್ನದು. ಈ ಎಲ್ಲ ವಿಷಯಗಳನ್ನು ಯೋಚಿಸುತ್ತಾ ಅವಳು ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು. ಆಗ ಆ ಮುದುಕಿಯು ಅದೇ ಬೌದ್ಧ ಸನ್ಯಾಸಿಯನ್ನು ಭೇಟಿಯಾಗುತ್ತಾಳೆ. ಯಾವುದೇ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸುತ್ತಿದ್ದ ಆ ಬೌದ್ಧ ಸನ್ಯಾಸಿಯನ್ನು ನೋಡುತ್ತಾಳೆ. ಆಗ ಬೌದ್ಧ ಸನ್ಯಾಸಿಯು ಮುದುಕಿಯನ್ನು ಕೇಳುತ್ತಾರೆ, ಏನಾಗಿದೆ ಮಗಳೇ? ಏಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಆ ವಯಸ್ಸಾದ ಮುದುಕಿಯು ಬಹಳ ಅಳುತ್ತಾಳೆ ಮತ್ತು ಆ ಸಂತನಿಗೆ ನಡೆದ ಎಲ್ಲವನ್ನು ಹೇಳುತ್ತಾಳೆ. ಓ ಮಹಾರಾಜ, ಇದು ನನ್ನ ತಪ್ಪು. ಅವರು ನನಗೆ ಹೇಳಿದ್ದರು, ನಾವು ನಾಲ್ವರು ಸೇರುವವರೆಗೆ ಯಾರಿಗೂ ಈ ಹಣದ ಕಟ್ಟನ್ನು ಕೊಡಬೇಡಿ ಎಂದು ಅವರು ಹೇಳಿದ್ದರು. ಆದರೆ ನನ್ನ ಮನಸ್ಸು ಎಷ್ಟು ಭ್ರಷ್ಟವಾಗಿತ್ತು ಎಂದರೆ ನಾನು ಎಲ್ಲ ಹಣವನ್ನು ಒಬ್ಬ ವ್ಯಕ್ತಿಗೆ ನೀಡಿದ್ದೇನೆ ಮತ್ತು ಅವನು ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ಈಗ ಅಷ್ಟು ಹಣವನ್ನು ನಾನು ಎಲ್ಲಿಂದ ತರಬೇಕು? ನನಗೆ ಅರ್ಥವಾಗುತ್ತಿಲ್ಲ. ನಾನು ಹೇಗೆ ಸಂಗ್ರಹಿಸುವುದು? ಈಗ ನಾನು ಹಣವನ್ನು ಹಿಂತಿರುಗಿಸಬೇಕೆಂದು ರಾಜನು ಆದೇಶ ನೀಡಿದ್ದಾನೆ ಎಂದು ಹೇಳುತ್ತಾಳೆ. ಆಗ ಬೌದ್ಧ ಸನ್ಯಾಸಿಯು ಮುದುಕಿಗೆ ಅಳಬೇಡ ಎಂದು ಹೇಳುತ್ತಾನೆ. ನಾನು ಕೆಲವು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ. ಹೀಗೆ ಹೇಳಿದ ಸಂತರು ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಯೋಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮೌನರಾಗುತ್ತಾರೆ. ಬಹಳ ಯೋಚಿಸಿದ ನಂತರ ಕಣ್ಣು ತೆರೆದು ಹೇಳುತ್ತಾರೆ, ಮಗಳೇ, ರಾಜನ ನಿರ್ಧಾರ ತಪ್ಪಾಗಿದೆ. ನೀನು ಮಾಡಿದ್ದು ನಿನ್ನ ತಪ್ಪಲ್ಲ. ಇದನ್ನು ಕೇಳಿದ ಮುದುಕಿ ಇದ್ದಕ್ಕಿದ್ದಂತೆ ಮೌನಳಾದಳು ಮತ್ತು ರಾಜನ ನಿರ್ಧಾರವು ಹೇಗೆ ತಪ್ಪಾಗಬಹುದು ಎಂದು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾಳೆ. ಮತ್ತು ಆ ರಾಜರು ಎಲ್ಲರನ್ನೂ ನಿರ್ಣಯಿಸುತ್ತಾನೆ. ಅವನು ನನಗೆ ಹೇಗೆ ತಪ್ಪು ಮಾಡುತ್ತಾನೆ? ಮತ್ತು ಅಲ್ಲಿ ನಿಂತಿದ್ದ ಜನರು ಅವರ ಮಾತುಗಳನ್ನು ಕೇಳುತ್ತಿದ್ದರು. ರಾಜನ ಆದೇಶವು ಹೇಗೆ ತಪ್ಪಾಗಿರಬಹುದು? ನಾಲ್ವರ ಹಣವನ್ನು ಒಬ್ಬರಿಗೆ ಕೊಟ್ಟು ಈ ವೃದ್ಧೆ ತಪ್ಪು ಮಾಡಿದ್ದಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಮುದುಕಿ ಖಂಡಿತವಾಗಿಯೂ ಆ ಹಣವನ್ನು ಹಿಂತಿರುಗಿಸಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಸಂತನು ಆ ಮುದುಕಿಗೆ ಹೇಳುತ್ತಾನೆ, ನೀನು ಹೋಗಿ ನಿನ್ನ ನಿರ್ಧಾರ ತಪ್ಪಾಗಿದೆ ಎಂದು ರಾಜಮನೆತನದಲ್ಲಿ ಹೇಳು ಎಂದು ಹೇಳುತ್ತಾರೆ. ಮೊದಲು ರಾಜಮನೆತನಕ್ಕೆ ಹೋಗಿ ನಿಮ್ಮ ನಿರ್ಧಾರ ತಪ್ಪು ಎಂದು ಹೇಳುವಷ್ಟು ಧೈರ್ಯವು ಆ ಮುದುಕಿಯಲ್ಲಿ ಇರಲಿಲ್ಲ. ಮತ್ತೆ ಸಂತನ ಸಲಹೆಗಳ ಮೇರೆಗೆ ರಾಜಮನೆತನಕ್ಕೆ ಹಿಂತಿರುಗಿ ಭಯಭೀತಳಾಗಿ, ಓ ರಾಜ, ನಿಮ್ಮ ನಿರ್ಧಾರ ತಪ್ಪು ಎಂದು ಹೇಳುತ್ತಾಳೆ. ಹೀಗೆ ಹೇಳಿದ ಮೇಲೆ ರಾಜನಿಗೆ ಮುದುಕಿ ಹೇಳಿದ ಮಾತು ಕೇಳಿ ತುಂಬ ಕೋಪ ಬರುತ್ತದೆ.
ಆ ಮುದುಕಿಗೆ, ಯಾರು ಆ ಸಂತ? ನನ್ನ ನಿರ್ಧಾರ ತಪ್ಪು ಎಂದು ಘೋಷಿಸಿದವನು ಯಾರು? ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅವನು ಭಾವಿಸುತ್ತಾನೆಯೇ? ನಾನು ಪ್ರತಿದಿನ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ, ಆದರೆ ಇಲ್ಲಿಯವರೆಗೆ ಯಾರು ನನ್ನ ನಿರ್ಧಾರವನ್ನು ತಪ್ಪು ಎಂದು ಹೇಳಲಿಲ್ಲ. ಮತ್ತೆ ಮುಂದೆ ರಾಜನು ಹೇಳುತ್ತಾನೆ, ಹಾಗಾದರೆ ಸರಿ, ಆ ಸಂತನನ್ನು ಕರೆದುಕೊಂಡು ಬಾ, ತೀರ್ಪು ಕೊಡಲಿ. ಆ ಪುಣ್ಯಾತ್ಮ ಸರಿಯಾದ ತೀರ್ಪು ನೀಡದಿದ್ದರೆ ಮರಣ ದಂಡನೆ ವಿಧಿಸುತ್ತೇನೆ ಎಂದು ಹೇಳುತ್ತಾನೆ. ರಾಜನು ತಕ್ಷಣವೇ ತನ್ನ ಸೈನಿಕರಿಗೆ ಹೋಗಿ ಆ ಸಂತನನ್ನು ಕರೆತರಲು ಆದೇಶಿಸುತ್ತಾನೆ. ನಂತರ ಈ ಸುದ್ದಿ ಊರಿನಲ್ಲೆಲ್ಲ ಹಬ್ಬಿತು. ರಾಜನಿಗೆ ತನ್ನ ನಿರ್ಧಾರ ತಪ್ಪು ಎಂದು ಹೇಳಿ ಈಗ ತಾನೇ ತೀರ್ಪು ಕೊಡಲು ಬರುತ್ತಿದ್ದ ಆ ಸಾಧು ಯಾರೆಂದು ತಿಳಿದುಕೊಳ್ಳುವ ಕುತೂಹಲವು ಹೆಚ್ಚಾಗಿತು. ಸ್ವಲ್ಪ ಸಮಯದ ನಂತರ ಆ ಸೈನಿಕರು ಆ ಸಂತನೊಂದಿಗೆ ರಾಜ್ಯ ನ್ಯಾಯಾಲಯವನ್ನು ತಲುಪಿದರು. ಎಲ್ಲರೂ ರಾಜಮನೆತನದಲ್ಲಿ ಹಾಜರಿದ್ದರು. ಆ ಸಂತನನ್ನು ನೋಡಿದ ರಾಜನು, ಮಹಾರಾಜ, ನಾನು ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ನೀವು ಏಕೆ ಭಾವಿಸುತ್ತೀರಿ? ಈ ಮುದುಕಿ 4 ಜನರ ಸಮ್ಮುಖದಲ್ಲಿ ಮಾತ್ರ ಹಣದ ಕಟ್ಟನ್ನು ನೀಡುವುದಾಗಿ ಭರವಸೆ ನೀಡಿದ್ದರೂ ಒಬ್ಬರಿಗೆ ಮಾತ್ರ ಹಣದ ಕಟ್ಟನ್ನು ನೀಡಿದ್ದಾಳೆ. ಅವರು ತಮ್ಮ ಭರವಸೆಯನ್ನು ಮುರಿದಿದ್ದಾರೆ. ಇದು ಒಬ್ಬ ವ್ಯಕ್ತಿಗೆ ಹಣವನ್ನು ನೀಡಬಾರದು. ಈಗ ಅವಳು ಉಳಿದ ಹಣವನ್ನು ಹಿಂತಿರುಗಿಸಬೇಕು. ಅವರೆಲ್ಲರ ಹಣದೊಂದಿಗೆ ಅವನು ಓಡಿ ಹೋಗಿದ್ದಾನೆ. ಅದು ಅವನ ತಪ್ಪು ಅಲ್ಲವೇ? ಈಗ ಈ ಮುದುಕಿ ಉಳಿದ ಹಣವನ್ನು ಹಿಂತಿರುಗಿಸಬೇಕಾಗಿದೆ. ಹಾಗಾದರೆ ನನ್ನ ನಿರ್ಧಾರ ಹೇಗೆ ತಪ್ಪಾಯಿತು ಎಂದು ಕೇಳುತ್ತಾನೆ. ಇದಾದ ನಂತರ ಬೌದ್ಧ ಸನ್ಯಾಸಿ ಬಹಳ ವಿನಯದಿಂದ ಹೇಳುತ್ತಾನೆ, ಓ ರಾಜ, ಇದು ನಿಮ್ಮ ನಿರ್ಧಾರ, ಆದರೆ ನಾನು ಕೂಡ ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತೇನೆ. ಅದಕ್ಕೆ ರಾಜನು, ಸರಿ, ಹೇಳು, ನೀನು ಏನು ಹೇಳಲು ಬಯಸುತ್ತೀಯಾ ಎಂದು ಕೇಳುತ್ತಾನೆ. ಆಗ ಮಹರ್ಷಿಯು ಬಹಳ ವಿನಯದಿಂದ ಹೇಳುತ್ತಾನೆ, ರಾಜ, ಕೊಟ್ಟ ಮಾತಿನಂತೆ ಆ 4 ಗೆಳೆಯರ ಸಮ್ಮುಖದಲ್ಲಿ ಮಾತ್ರ ಹಣದ ಮೂಟೆಯನ್ನು ನೀಡಲಾಗುವುದು. ಈಗ ಅವರಲ್ಲಿ ಕೇವಲ 3 ಸ್ನೇಹಿತರು ಇದ್ದಾರೆ ಮತ್ತು ಆ ಇನ್ನೊಬ್ಬ 4ನೇ ಸ್ನೇಹಿತ ಎಲ್ಲಿ? ಈ 3 ಸ್ನೇಹಿತರು ತಮ್ಮ 4ನೇ ಸ್ನೇಹಿತನನ್ನು ಮರಳಿ ತರಬೇಕು ಎಂದು ಹೇಳುತ್ತಾನೆ. ನಂತರವೇ ಈ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಮತ್ತು 4 ಜನ ಒಟ್ಟಿಗೆ ಇರುವವರೆಗೂ ಹಣ ಹಿಂತಿರುಗಿಸುವುದಿಲ್ಲ ಎಂದು ಭರವಸೆ ನೀಡಲಾಗಿತ್ತು. ಅದಕ್ಕೆ ಈ ಮುದುಕಿ ಹಿಂತಿರುಗಿಸಿದರೆ ತನ್ನ ಭರವಸೆಯನ್ನು ಮುರಿಯುತ್ತಾಳೆ. ಇದು ಕೂಡ ಸರಿಯಲ್ಲ. ನೀವು ಅವರ ಹಣವನ್ನು ಹಿಂತಿರುಗಿಸಲು ಬಯಸಿದರೆ ಮೊದಲು ಹೋಗಿ ಅವನ ಸ್ನೇಹಿತನನ್ನು ಕರೆದುಕೊಂಡು ಬರಲು ಹೇಳಿ ಎಂದು ಹೇಳುತ್ತಾನೆ. ಆಗ ಆ ರಾಜ್ಯದ ನ್ಯಾಯಾಲಯದಲ್ಲಿ ಕುಳಿತಿದ್ದ ಎಲ್ಲರೂ ಈ ನಿರ್ಧಾರವನ್ನು ಕೇಳಿ ಬಹಳ ಸಂತೋಷಪಟ್ಟರು ಮತ್ತು ಸಂತನನ್ನು ಒಪ್ಪಲು ಪ್ರಾರಂಭಿಸಿದರು. ಎಲ್ಲರೂ ಕೂಡ ಆ ಪುಣ್ಯಾತ್ಮನ ಬುದ್ಧಿವಂತಿಕೆಯನ್ನು ಕೊಂಡಾಡಿದರು. ರಾಜನು ತಕ್ಷಣವೇ ಆ ಸಂತನ ಮುಂದೆ ತಲೆಬಾಗಿ ಕೈ ಮುಗಿದು ಹೇಳುತ್ತಾನೆ, ಓ ಮಹಾರಾಜ, ನಿಮ್ಮ ನಿರ್ಧಾರ ಎಷ್ಟು ಸರಿಯಾಗಿದೆ. ನನ್ನ ಮನಸ್ಸಿಗೆ ಏಕೆ ಬರಲಿಲ್ಲ? ನಾನು ಈ ವಿಷಯವನ್ನು ಈ ರೀತಿ ಯೋಚಿಸಲಿಲ್ಲ ಎಂದು ಹೇಳುತ್ತಾನೆ. ಆಗ ಆ ಋಷಿಯು ಆ ರಾಜನಿಗೆ ಹೇಳುತ್ತಾನೆ, ಓ ರಾಜನೇ, ನಿನಗೆ ಇನ್ನು ಅನೇಕ ಕೆಲಸಗಳಿವೆ. ನೀನು ದಿನವಿಡೀ ಕಾರ್ಯನಿರತರಾಗಿರುತ್ತೀರಿ ಮತ್ತು ನೀವು ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನೀವು ಈ ವಿಷಯವನ್ನು ಕೇಳಿದ್ದೀರಿ ಮತ್ತು ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ನೀವು ಅದನ್ನು ಮೇಲ್ನೋಟಕ್ಕೆ ನೋಡುತ್ತೀರಿ ಮತ್ತು ಅದರ ಆಳಕ್ಕೆ ಹೋಗಲು ಪ್ರಯತ್ನಿಸುವುದಿಲ್ಲ. ನಾವು ಒಂದು ವಿಷಯದ ಆಳಕ್ಕೆ
ಹೋಗದೆ ಹೊರತು ಅದರ ಸರಿಯಾದ ಪರಿಹಾರವನ್ನು ನಾವು ಕಂಡುಕೊಳ್ಳುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ನಮ್ಮ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳಲು ಬಯಸುತ್ತಾರೆ. ವಿಷಯ ಎಷ್ಟೇ ಗಂಭೀರವಾಗಿದ್ದರೂ ನಮಗೆ ನಮ್ಮ ಹಕ್ಕುಗಳು ಬೇಕು, ನಮ್ಮ ಹೆಸರು ಇರಬೇಕು. ಆ ನಿರ್ಧಾರವು ನಮಗೆ ಹಾನಿಕರವಾಗಿದ್ದರೂ ವಿಷಯದ ಆಳಕ್ಕೆ ಹೋಗಲು ನಾವು ಯೋಚಿಸುವುದಿಲ್ಲ ಎನ್ನುತ್ತಾರೆ. ಆಗ ರಾಜನು ಸಂತರಿಗೆ ಹೇಳುತ್ತಾನೆ, ಮಹಾರಾಜ, ನಿಮ್ಮಲ್ಲಿ ಏನಾದರೂ ದೈವಿಕ ಶಕ್ತಿಗಳಿವೆಯೇ? ನೀವು ಯಾರಿಗೆ ಪ್ರಶ್ನೆಗಳನ್ನು ಕೇಳುತ್ತೀರಿ ಮತ್ತು ನಿಮಗೆ ಅದು ಸರಿಯಾದ ಪರಿಹಾರವನ್ನು ಹೇಳುತ್ತದೆಯೇ? ಇದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆಯೇ ಎಂದು ಕೇಳುತ್ತಾನೆ. ಅದಕ್ಕೆ ಮುಗುಳ್ನಗುತ್ತಾ ಹೇಳುತ್ತಾರೆ, ಓ ರಾಜನೇ, ಈ ಪ್ರಶ್ನೆಯನ್ನು ಇಲ್ಲಿಯವರೆಗೆ ಅನೇಕರು ಕೇಳಿದ್ದಾರೆ ಮತ್ತು ನಾನು ಯಾರಿಗೂ ಉತ್ತರ ನೀಡಲಿಲ್ಲ. ಆದರೆ ನೀವು ನಮ್ಮ ಸಾಮ್ರಾಜ್ಯದ ರಾಜ, ಆದ್ದರಿಂದ ನಾನು ನಿಮಗೆ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ. ನನಗೆ ಅಂತಹ ಯಾವುದೇ ದೈವಿಕ ಅಥವಾ ಪವಾಡದ ಶಕ್ತಿಗಳಿಲ್ಲ. ನಾನು ಎಲ್ಲವನ್ನು ಆಳವಾಗಿ ಯೋಚಿಸುತ್ತೇನೆ ಮತ್ತು ಪರಿಗಣಿಸುತ್ತೇನೆ ಮತ್ತು ನಾನು ಯೋಚಿಸಿದಾಗ ಅನೇಕ ಪರಿಹಾರಗಳು ನನಗೆ ಬರುತ್ತವೆ. ನಂತರ ನಾನು ಆ ಪರಿಹಾರಗಳ ಬಗ್ಗೆ ಅನೇಕ ಬಾರಿ ಯೋಚಿಸುತ್ತೇನೆ ಮತ್ತು ನಂತರ ನಾನು ಇತರರಿಗೆ ಪರಿಹಾರಗಳನ್ನು ನೀಡುತ್ತೇನೆ. ಏಕೆಂದರೆ ಒಬ್ಬ ವ್ಯಕ್ತಿಯು ತೆಗೆದುಕೊಳ್ಳುವ ತಪ್ಪು ನಿರ್ಧಾರವು ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಜೀವನವು ಉತ್ತಮವಾಗಿರುತ್ತದೆ ಮತ್ತು ತಪ್ಪು ನಿರ್ಧಾರವು ಜೀವನವನ್ನು ನರಕವಾಗಿಸುತ್ತದೆ. ಆದ್ದರಿಂದ ನಿರ್ಧಾರಗಳು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ನಾವು ಮೌನವಾಗಿರಬೇಕು ಮತ್ತು ಅವುಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ನೀವು ನಿರ್ಧಾರವನ್ನು ಮೌನವಾಗಿ ಯೋಚಿಸಿದರೆ ಸರಿಯಾದ ಪರಿಹಾರವು ಹೊರಹೊಮ್ಮುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಅವಶ್ಯಕವೆಂದು ಈ ಕಥೆಯಿಂದ ನಾವು ಕಲಿಯುತ್ತೇವೆ. ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಬಾರಿ ಕಷ್ಟದ ಸಮಯಗಳು ಬರುತ್ತವೆ ಮತ್ತು ಕೆಲವೊಮ್ಮೆ ನಾವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ಸಮಯದಲ್ಲಿ ಈ ನಿರ್ಧಾರವು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಮಗೆ ತಿಳಿದಿಲ್ಲ. ಇದು ನಮ್ಮ ಜೀವನದಲ್ಲಿ ಸಂತೋಷ ಅಥವಾ ತೊಂದರೆ ತರುತ್ತದೆಯೇ? ಅನೇಕ ಬಾರಿ ನಾವು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಸರಿಯಾದ ನಿರ್ಧಾರವು ನಮ್ಮ ಜೀವನವನ್ನು ಸಂತೋಷಪಡಿಸುತ್ತದೆ ಮತ್ತು ತಪ್ಪು ನಿರ್ಧಾರವು ನಮ್ಮ ಜೀವನವನ್ನು ನರಕವಾಗಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅವಶ್ಯಕವಾಗಿದೆ. ನಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಲಿಯಿರಿ. ಈ ಕಥೆಯನ್ನು ನೀವು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಈ ಕಥೆ ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.